ಎಲ್ರಿಗೂ ನಮಸ್ಕಾರ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಸತ್ಯಾನ್ವೇಷಣೆ ಪುಸ್ತಕದ ಒಂದು ತುಣುಕನ್ನು ಓದ್ತಿದ್ದೇನೆ. ನಿಸರ್ಗದೊಳಗ ನೋಡ್ರಿ, ಒಂದು ಪಕ್ಷಿ ಗೂಡು ಕಟ್ಟಿರ್ತದ, ತನ್ನ ಮಕ್ಕಳನ್ನು ಒಳಗೆ ಇಡ್ತದ. ಆ ಬಳಿಕ ಆ ಕಡೆ ಈ ಕಡೆ ತಿರುಗಾಡಿ ಕಾಳುಗಳನ್ನು ತಂದು ಒಳಗೆ ಹಾಕ್ತದ. ಯಾಕೆ? ಮಕ್ಕಳು ಬದುಕಬೇಕು, ತಾನು ಬದುಕಬೇಕು. ಮಕ್ಕಳ ರಕ್ಷಣೆಗಾಗಿ ಮನೆ ಕಟ್ತದ ವಿನಃ ಮನೆಗಾಗಿ ತಾನು ಬದುಕೋದಿಲ್ಲ. ಆ ಹಕ್ಕಿ ಎಷ್ಟೊತ್ತಾಗ ಒಳಗೆ ಇರ್ತದ ಅಂದ್ರ ಮಕ್ಕಳು ಹೊರಗೆ ಬಂದು ಹಾರೋ ತನಕ ಒಳಗಿರ್ತದ. ಯಾವಾಗ ಮಕ್ಕಳು ಹಾರೋಕೆ ಶುರು ಮಾಡ್ತಾರೋ ಆವಾಗ ಅದನ್ನು ಬಿಟ್ಟು ಬ್ಯಾರೆ ಕಡೆ ಹೋಗಿಬಿಡ್ತದ. ಯಾಕೆ? ಅದಕ್ಕೆ ಮನೆ ಮಹತ್ವದಲ್ಲ, ಮಕ್ಕಳು ಮಹತ್ವದ್ದು. ಆದರೆ ನಾವು ಹಂಗಿಲ್ಲ. ನಮಗೆ ಬದುಕು ಮಹತ್ವದ್ದಲ್ಲ, ಸಂಪಾದನೆ ಮಹತ್ವದ್ದು. ಈ ವ್ಯತ್ಯಾಸವೇ ದುಃಖಕ್ಕೆ ಕಾರಣ. ಸಂಪಾದನೆಯೇ ಮಹತ್ವದ್ದಾದ ಬಳಿಕ ಮನಸ್ಸಿನಲ್ಲಿ ಒಂದು ಭಾವ ತಯಾರಾಗ್ತದ. ಆ ಭಾವಕ್ಕ ದಾಹ ಅಂತ ಕರೀತಾರ. ದಾಹ ಅಂದ್ರೆ ಬಾಯಾರಿಕೆ. ಎಷ್ಟು ನೀರು ಕುಡಿದ್ರೂ ತೃಪ್ತಿ ಆಗೋದಿಲ್ಲ. ತೃಪ್ತಿ ಆಗದಂಗ ಆತು ಅಂದ್ರ ಅದಕ್ಕೆ ದಾಹ ಅಂತ ಕರಿತೇವೆ.